ನಿಟೋಳಿಯ ಕರಿಯಾಂಬಿಕಾ ದೇವಿಯ ಕಾರ್ತಿಕೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ನಿಟೋಳಿಯ ದುರ್ಗಾಂಬಿಕಾ ದೇವಿ ಹಾಗೂ ಕರಿಯಾಂಬಿಕಾ ದೇವಿ ಇಬ್ಬರೂ ಕೂಡ ಸಹೋದರಿಯರು. ಹಾಗಾಗಿ ಒಂದೇ ದಿನ ನಿಟೋಳಿಯ ದುರ್ಗಾಂಬಿಕಾ ಹಾಗೂ ಕರಿಯಾಂಬಿಕಾ ದೇವಿಯ ಕಾರ್ತಿಕೋತ್ಸವ ಹಮ್ಮಿಕೊಂಡಿದ್ದು, ಕರಿಯಾಂಬಿಕಾ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ತಿಕೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಅಷ್ಟೇ ಅಲ್ಲದೆ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಪ್ರಾರ್ಥಿಸಿದರು. ಕಾರ್ತಿಕೋತ್ಸವದ ಪ್ರಯುಕ್ತ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ದೇವಿಗೆ ಮಂಡಕ್ಕಿ ಕಾರ ಅರ್ಪಿಸಿದರು. ಕಾರ್ತಿಕೋತ್ಸವದ ಪ್ರಯುಕ್ತ ದೇವಾಲಯಕ್ಕೆ ಬಂದಂತಹ ಭಕ್ತರಿಗೆ ಮಂಡಕ್ಕಿಯನ್ನು ಪ್ರಸಾದವಾಗಿ ನೀಡಲಾಯಿತು. ಪದ್ಧತಿ ಪ್ರಕಾರ ಪ್ರತಿ ವರ್ಷವೂ ಶ್ರೀ ದುರ್ಗಾಂಬಿಕಾ ದೇವಿ ಮತ್ತು ಕರಿಯಾಂಬಿಕಾ ದೇವಿಯ ಕಾರ್ತಿಕೋತ್ಸವವನ್ನು ಏರ್ಪಡಿಸಿರ್ತಾರೆ. ಪ್ರತಿ ವರ್ಷ ಕೂಡ ದೇವಿಗೆ ಮಂಡಕ್ಕಿ ಕಾರ ನೈವೇದ್ಯ ಮಾಡಿಬಿಟ್ಟು ಅದನ್ನು ಪ್ರಸಾದವಾಗಿ ಎಲ್ಲ ಭಕ್ತರಿಗೂ ನಾವು ಕೊಡ್ತಕ್ಕಂಥದ್ದು. ಪ್ರತಿ ವರ್ಷ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥದ್ದು. ದೇವಿಯ ಕೃಪಾಶೀರ್ವಾದವು ಸದ್ಭಕ್ತರಿಗೆ ಸದಾ ಇರುತ್ತೆ ಅಂತ ಹೇಳ್ಬಿಟ್ಟು ದಿನೇ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ದೇವಿಯ ಆಶೀರ್ವಾದ ಎಲ್ಲ ಭಕ್ತರಿಗೂ ಇರಲಿ ಅಂತೇಳಿ ನಮ್ಮ ಆಶಯ. ಹೌದು ಸರ್, ಯಾಕಂತಂದರೆ ಈಗ ದುರ್ಗಾಂಬಿಕಾ ದೇವಿ ಮತ್ತು ಕರಿಯಾಂಬಿಕಾ ದೇವಿ ಮೊದಲಿದ್ದನ್ನು ಕೂಡ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಕಾರ ಅಕ್ಕ ತಂಗಿ ಅಂತಲೇ ಅವ್ರನ್ನ ಕರೀತಕ್ಕಂಥದ್ದು. ದುರ್ಗಾಂಬಿಕಾ ದೇವಿ ಅಕ್ಕ ಆಗಿರ್ಬೋದು, ಕರಿಯಾಂಬಿಕಾ ದೇವಿ ತಂಗಿ ಆಗಿರ್ಬೋದು. ಪ್ರತಿ ವರ್ಷ ಕೂಡ ಅಕ್ಕ ತಂಗಿಯ ಒಂದು ಕಾರ್ತಿಕೋತ್ಸವ ಒಂದೇ ದಿವಸ ನಡೆಯುತ್ತೆ. ಒಂದೇ ದಿವಸ ಮಂಗಳವಾರ ಕೂಡ ನಡೆಯುತ್ತೆ. ಅಂದೇ ಎರಡು ಕೂಡ ನಿಟೋಳಿ ಭಾಗದಲ್ಲಿ ಇವೆರಡು ಕೂಡ ಪ್ರಸಿದ್ಧಿ ಹೊಂದಿರತಕ್ಕಂಥ ದೇವತೆಗಳು. ಕಾರ್ತಿಕ ಇರೋದರಿಂದ ಈ ದೇವಿಗೆ ಇಂದಿನ ವಿಶೇಷವಾಗಿ ಹೂವಿನ ಅಲಂಕಾರಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಮುಂದೆ ಉತ್ಸವ ಮೂರ್ತಿಯನ್ನು ಕೂರಿಸ್ಬಿಟ್ಟು ಅದಕ್ಕೆ ಹೂವಿನ ಅಲಂಕಾರದಲ್ಲಿ ಶೃಂಗರಿಸಿ ದೇವಿಯನ್ನು ಸದ್ಭಕ್ತರಿಗೆ ಕಣ್ತುಂಬಿಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಸರ್. ಇಲ್ಲಿ ಕಾರ್ತಿಕ ದಿನ ಏನಿಲ್ಲ ಅಂದರೆ ಒಂದು 10,000 ರಿಂದ 15,000 ಜನ ಸೇರುತ್ತೆ ಸರ್. ಆ 15,000 ಜನ ಎಲ್ಲ ಭಕ್ತರಿಗೂ ಕೂಡ ಮಂಡಕ್ಕಿ ಪ್ರಸಾದ ಸಿಗುತ್ತೆ ಸರ್. ಸರ್, ಕಮಿಟಿ ವತಿದ್ದೂ ಇಂಡಿವಿಜುವಲಾಗಿ ಕೊಡ್ತಾರೆ ಸರ್. ಭಕ್ತರು ಕೂಡ ನಮ್ಮದು ಒಂದು ಸೇವೆ ಇರಲಿ ಅಂತೇಳಿ ಭಕ್ತರು ಕೂಡ ಪ್ರತಿ ಒಂದೊಂದು ಮನೇಲಿ ಕೂಡ ಒಂದು ಚೀಲ ಮಂಡಕ್ಕಿ ಕಾರ ಅವ್ರಿಗೆ ಏನು ಅನಿಸುತ್ತೋ ಅವ್ರನ್ನ ಅರ್ಪಿಸ್ತಾರೆ ಸರ್.